ನಿನ್ನೆ ಸಿದ್ದರಾಮಯ್ಯ ಅವರು ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ, 4-5 ಡಿಸಿ ಮಾಡಬೇಕು ಅನ್ನೋ ಚರ್ಚೆಗಳಿತ್ತು. ಆದ್ರೆ ನಾನು ಒತ್ತಾಯ ಮಾಡಿ ಒಬ್ಬರಿಗೆ ಮಾಡ್ತಿದ್ದೀನಿ, ಯಾರು ಮಾಡಿಸಿದ್ದು ಅಂತ ಹೇಳಿ ಪರಮೇಶ್ವರ್ ಒಬ್ಬರಿಗೆ ನಾನು ಮಾಡಿ ಅಲೋ ಮಾಡಿದೆ ಅಂತ ಹೇಳಿ ಮಾತಾಡಿದ್ರು. ನಾವು ಕೂಡ ಡಿಸಿ ಮಾತಾಡ್ಸಿದ್ರಿ, ಇನ್ನು ಕೆಲವರು ಡಿಸಿ ಮಾಡಬೇಕು ಅಂತ ಹೇಳಿ ಒತ್ತಾಯ ಇತ್ತು. ಸಿದ್ದರಾಮಯ್ಯ ಅವರ ಒತ್ತಡದಿಂದಾಗಿ ಒಬ್ಬರೇ ಡಿಸಿ ಮಾಡಿದ್ದಾರೆ. ಅವ್ರು ಹೇಳಿದಲ್ಲ, ಮತ್ತೆ ನಾವು ಒಬ್ಬರೇ ಮಾಡಿಸಿ ಮತ್ತೆ ಅದ್ರ ಚರ್ಚೆ ಮಾಡೋದೇನು ಅವಶ್ಯಕತೆ ಇಲ್ಲ. ಅಲ್ಲ, ನೀವು ಆಗೋದಕ್ಕಿಂತ ಅವರೇ ಅಡ್ಡಿ ಮಾಡಿದ್ದೆ ಸರ್. ಅಡ್ಡಿ ಅಂತ ಹೇಳಿ ಭಾಳ ಆಗ್ತೈತೆ. ಅದನ್ನ ಎಲ್ಲಿ ಇವ್ನ ಎಷ್ಟು ಪೋಸ್ಟ್ ಹಾಕ್ರಿ, ಯಾರು ದೊಡ್ಡವ್ರು, DCM ಎಷ್ಟು ಮಂದಿ ಅಂತ ನೋಡೋಕೆ ಕನ್ಫ್ಯೂಸ್ ಆಗಲ್ಲ ಜನಕ್ಕೆ. ಅದಕ್ಕೆ ಒಂದೇ ಇದ್ರೆ ಒಬ್ಬರೇ ನೋಡ್ತಾರೆ. ಈಗ 4 ಜನ ಹಾಕಿರ ಯಾರು ಗೊತ್ತೇ ಆಗಲ್ಲ ಎಷ್ಟು DCM ಮತ್ತು ಕನ್ಫ್ಯೂಸ್ ಆಗುತ್ತೆ ಅಂತ ಒಂದೇ ಮಾಡಿದ್ರು ಮಾಡಿದಾರೆ ಅಷ್ಟೇ. ಹಿಂದೂ ಒಬ್ಬರೇ ಇದ್ರು DK ಶಿವಕುಮಾರ್ ಅವರು, ಈಗ ಒಬ್ಬರೇ ಇದ್ದಾರೆ. ಅವಾಗ ಇನ್ನೂ 2-3 ಮಾಡೋದಕ್ಕಂತ ಡಿಮಾಂಡ್ ಇತ್ತು, ಅವಾಗ ಇರ್ತಾರೆ, ಅವಾಗ ಕೂಡ ಇತ್ತು. ಅವಾಗಿದ್ದ ಡಿಮಾಂಡು ನಿಮ್ಮ ರಾಜ್ಯ ನಾಯಕರಿಗೆ. ಇವಾಗ ಹೈಕಮಾಂಡೇ ಮಾಡ್ಬೇಕು ಅನ್ನೋ ಮನಸ್ಥಿತಿಯಲ್ಲಿ ಇದ್ದಾಗಲೂ ಕೂಡ ಅದಕ್ಕೆ ಅಲೋ ಮಾಡದೆ ಒಬ್ಬರನ್ನೇ ಮಾಡದೆ ಅದು ಗೊತ್ತಿಲ್ಲ. ಹಿಂದೂ ಕೂಡ ಡಿಮಾಂಡ್ ಇತ್ತು, 3-4 ಮಾಡಬೇಕಂತಾನೆ ಇತ್ತು ಸಿದ್ದರಾಮಯ್ಯ ಇದ್ದಾಗ. ಆಗಿಲ್ಲ, ಒಬ್ಬರೇ ಇದ್ರೆ. ಈಗ ಒಬ್ಬರೇ ಇದಾರೆ. ಅದ್ರಲ್ಲಿ ಏನ್ ಅಂತದೇನೋ ಇನ್ನು ಮುಂಚೆ 4 ಇದ್ರು, ಈಗ ಒಂದೇ ಆಗಿದೆ ಅಂದ್ರೆ ನೀವು ಚರ್ಚೆ. ಅವಾಗ ಒಂದೇ ಈಗ ಒಂದೇ, ಮತ್ತೆ ಅದ್ರಾಗ ಯಾಕೆ ಚರ್ಚೆ ಮಾಡೋದು? ಮಂತ್ರಿಯಾಗಿ ಮಾಡ್ತಾರಲ್ಲ, ಮಂತ್ರಿ ಇದಲ್ಲ, ಮಂತ್ರಿಯಾಗಿ ಒಂದೇ DCM ಒಂದು ಎಲ್ಲ ಏನು ಕೆಲಸ ಮಾಡ್ಲಿಕ್ಕೆ ಹುದ್ದಿನ ಅವಶ್ಯಕತೆ ಇಲ್ಲ, ಮಂತ್ರಿಯಾಗಿ ಮಾಡಬಹುದು, ಮಾಡ್ತೀವಿ. ಸಿದ್ದರಾಮಯ್ಯ ತಾವು ಸಮೀರ್ ಮತ್ತು ಕೆಲವು ನಾಯಕರೆಲ್ಲ ಕೈ ಕೊಟ್ರಿ ಅನ್ನೋ ಒಂದು ಚರ್ಚೆಗಳು ಕೂಡ ನಡೀತಾ ಇದೆ. ಇಲ್ಲ, 2 ದಿವಸ ಚರ್ಚೆ ಮಾಡೋದು ಏನು ಚರ್ಚೆ ಮಾಡಕ್ಕೆ ಒಂದು 6 ತಿಂಗಳು ಆಯ್ತು. ಈಗ 2 ದಿವಸ ಹೋಗೋದು ಹಂಗೆ ಚರ್ಚೆ. ಅದು ಚರ್ಚೆ ಎಲ್ಲಿವರೆಗೆ ಹೋಗುದು? ಈಗ ಹಳೇದಾಯ್ತು ಅದು ಸ್ಟೋರಿ. ಹಳೇದಾದ್ರೂ ಸರ್ ಈಗ ಹಿಂದೆ ಇರ್ತಕ್ಕಂಥ ಮರ್ಮ ಏನು ಅನ್ನೋದು ಹೊರಗಡೆ ಬರ್ತಾ ಇದೆ. ಏನಿಲ್ಲ, ನೀವು ಹೆಂಗದ ವ್ಯಾಖ್ಯಾನ ಮಾಡ್ತೀರಿ ಹಂಗ ಆ ತರ ನೋಡ್ಲಿಕ್ಕೆ ಆಗ್ತೈತಿ. ನಾವು ಒಂಥರ ವ್ಯಾಖ್ಯಾನ ಬೇರೆ ಮಾಡ್ತೀವಿ, ನೀವು ಒಂಥರ ವ್ಯಾಖ್ಯಾನ ಬೇರೆ ಮಾಡ್ತೀರಾ. ವ್ಯಾಖ್ಯಾನ ಹೆಂಗಾಗ್ತಿದೆ ಅಂದ್ರೆ ತಪ್ಪಿಸಿದ್ರು ಅವ್ರಿಗೆ ತಪ್ಪಿಸಿದಾರೆ. ಯಾವಾಗ ಹಿಂದೆ 4 ಜನ ಇದ್ರು, ಈಗ ಒಬ್ರೇ ಆಗಿರೋ ತಪ್ಸಿರ ಅಂತ ಹೇಳಿದ್ವಿ. ಹಿಂದೂ ಒಬ್ರೇ ಇದ್ರು, ಈಗ ಒಬ್ರೇ ಇದಾರೆ. ಅವಾಗೂ ಚರ್ಚೆ ಇತ್ತು. ಇಲ್ಲ, ಹಂಗೇನಾಗಿಲ್ಲ. ಈಗ ಸಿದ್ದರಾಮಯ್ಯವ್ರನ್ನು ತಪ್ಪಿಸ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಆಯ್ತು, ಅವ್ರ ಲೀಡರ್ ಆಗೋದ್ರು. ಈಗ ನಮಗೂ ಯಾರು ತಪ್ಪಿಸ್ಲಿಕ್ಕೆ ಆಗೋಲ್ಲ. ಲೀಡರ್ ಪ್ರಶ್ನೆ ಇಲ್ಲ. ಅವ್ರನ್ನು ಅವ್ರ ಕಾಲಾವಧಿಯಲ್ಲಿ ಅವ್ರನ್ನು ಎಳಿಲಿಕ್ಕೆ ಪ್ರಯತ್ನ ಆಯ್ತು, ಎಲ್ಲ ಲೀಡರ್ ಎಳಿಲಿಕ್ಕೆ ಪ್ರಯತ್ನ ಆಯ್ತು. ಆದ್ರೆ ಅವ್ರ ಲೀಡರ್ ಶಕ್ತಿಯಿಂದ ರಾಮಕೃಷ್ಣ ಹೆಗಡೆ ಅವ್ರನ್ನ ಎಳಿಲಿಕ್ಕೆ ಪ್ರಯತ್ನ ಆಯ್ತು, ಅವ್ರ ಲೀಡರ್ ಆಗಿ ಅವ್ರನ್ನು. ದೇವೇಗೌಡನು ಜಗ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಅವ್ರ ಲೀಡರ್ ಆದ್ರೆ. ಯಡಿಯೂರಪ್ಪನೆಲ್ಲ ಅಷ್ಟೆಲ್ಲ ಮಾಡ್ರು, ಇವತ್ತಿಗೂ ಲೀಡರ್ ಆಗಿದ್ದಾರೆ. ಲೀಡರೇ, ಇದೇನು ಪ್ರಶ್ನೆ ಇಲ್ಲ. ಯಾರು ಎಳಿಲಿಕ್ಕೆ ಆಗೋಲ್ಲ. ಚುನಾವಣೆ ನಿಲ್ಲಲ್ಲ ಅಂತೇಳಿ ಸಿದ್ದರಾಮಯ್ಯ ಈಗಾಗಲೇ ಘೋಷಣೆ ಮಾಡಿದ್ರು. ಈಗ ನಿನ್ನೆ ಗಾಂಧಿ ಭವನ್ ಕಾರ್ಯಕ್ರಮದಲ್ಲಿ ಬೆಂಬಲಿಗರು ಒತ್ತಡ ಹಾಕಿದ್ದಾರೆ ಅಂತ ನೋಡೋಣ ಅಂತ ಹೇಳಿದ್ದಾರೆ. ಇನ್ನೂ ಆಸೆ ಇದ್ದಂಗಿದೆ ಅವ್ರಿಗೆ. ಆ ಸಂದರ್ಭದಲ್ಲಿ ಅದನ್ನೇ ಹೇಳ್ಬೇಕಲ್ಲ, ಇಲ್ಲ ಬಿಡೋಲ್ಲ, ಅವ್ರು ಹೊರಗೆ ಬಿಡೋಲ್ಲ. ಅಲ್ಲಿಂದ ಬರ್ಬೇಕಾದ್ರೆ ಏನಾರ ಹೇಳ್ಬೇಕಲ್ಲ ಅವ್ರಿಗೆ. ನೋಡ್ತೀವಿ ಮಾಡ್ತೀವಿ ಅಂತ ಹೇಳ್ಬೇಕಾಗುತ್ತೆ. ಬೆಟ್ಟಾಗಿರೋ ಹತ್ರ ಹೊಸದೇನು ಪಕ್ಷದ ಹೊಸದಾಗಿ ಮಂತ್ರಿಗಳಾಗಿದ್ದಾರೆ, ಎಲ್ಲಾನು ಭೇಟಿಯಾಗಿದ್ದಾರೆ, ನಮ್ಮನ್ನು ಭೇಟಿಯಾಗಿದ್ದಾರೆ ಅಷ್ಟೇ. ಸಂಪುಟ ವಿಸ್ತರಣೆಯಿಂದ ಕೆಲವರು ಅಸಮಾಧಾನಗೊಂಡಿದ್ದಾರೆ. 1 ಸ್ಥಾನ ಮಾತ್ರ ಬಾಕಿ ಇದೆ. ಸೊ ಹಾಗಾಗಿ ಇನ್ನು 1 ಅಥವಾ 2 ಸ್ಥಾನ ತೆಗೆದು ಹೊಸದಾಗಿ 3 ಜನ ತುಂಬ್ತಾರೆ ಅನ್ನೋ ಚರ್ಚೆ ಇದೆ. ಯಾವ್ದು ಗೊತ್ತಿಲ್ಲ, ನೀವು ಹೇಳಿದ್ರ CM ಅವರು ಡೆಲ್ಲಿಗೆ ಹೊಂಟಾರ, 2 ರಾಜೀನಾಮೆ. ನಾವು ಕೇಳಿದ್ವಿ, ಪತ್ರಿಕೆಯಲ್ಲಿ ನೋಡಿದ್ವಿ ಅಷ್ಟೇ. ಅದೇನ್ ನಾಳೆ ಡೆಲ್ಲಿಗೆ ಹೋದ್ಮೇಲೆ ಚರ್ಚೆ ಏನಾಗ್ತದೆ ಗೊತ್ತಿಲ್ಲ. ನೀವು ಹೇಳಿದ್ದಾಗ್ತೈತಾ ಅಥವಾ ಹಂಗೆ ಬರ್ತಾರ ಗೊತ್ತಿಲ್ಲ. ನಿಮ್ ಸಲಹೆ ಏನು ಸರ್? ಅಂದ್ರೆ ಸರ್ಕಾರ ಟೇಕ್ ಆಫ್ ಆಗುವಂತ ಈ ಟೈಮಲ್ಲಿ ಈ ರೀತಿ ಮತ್ತೆ 20 ದಿನಕ್ಕೊಬ್ಬರು ಸಚಿವರು ಅಂದ್ರೆ ಅಲ್ಲ, ಯಾರು ಈ ಸದ್ಯಕ್ಕೆ ಮಾಡತ್ರ ಯಾರು ಹೇಳಿರಲಿಲ್ಲ. ಎಲ್ಲಿ ಹೇಳಿದಾರೆ? ಯಾರು ಹೇಳಿದಾರೆ? ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಎಲ್ಲ ನಮ್ನೇ ಇದಾರೆ. ಈಗ 5 ಮಂದಿ DCM ಆಗೋದ ಚರ್ಚೆ ಆಯ್ತು, ಒಬ್ಬರನ್ನೇ ಮಾಡಿದ್ರು. 15 ಮಂದಿ ಮಾಡಬೇಕಂತಿತ್ತು, ಎಲ್ಲಾರು ಮಾಡಿದ್ರೆ ಚರ್ಚೆ.
ಚರ್ಚೆನಿಗೆ ನಾವು ಅಂತಿಮ ಇದಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಚರ್ಚೆ ಅಷ್ಟೇ, ಅದು ಚರ್ಚೆ ಮಾಡಿ ಬಿಡೋದು ಅಷ್ಟೇ ಅದು. ಅಂತಿಮವಾಗಿ ಅದನ್ನ ಸೀರಿಯಸ್ ಆಗಿ ತೊಗೊಳಕ್ ಆಗಲ್ಲ. ಸಿದ್ದರಾಮಯ್ಯ ಅವರು ಸರ್ ಈಚೆಗೆ ಪುತ್ರ ವ್ಯಾಮೋಹಕ್ಕೆ ಒಳಗಾಗಿದ್ದಾರೆ ಅನ್ನೋದು ವಿಚಾರನೆ ಕೇಳ್ಪಟ್ಟೆ. ಅಲ್ಲಿ MLC-ಗಳನ್ನ ಬೇರೆಯವ್ರನ್ನ ಮಂತ್ರಿಗಳು ಮಾಡೋದಕ್ಕೆ ಬಿಡಲಿಲ್ಲ, ಈ ಹೆಚ್ಚುವರಿ DCM ಆಗೋದಕ್ಕೆ ಬಿಡ್ತಾ ಇಲ್ಲ. ಆ ಥರದ ಪುತ್ರ ವ್ಯಾಮೋಹ ಏನಾದರೂ ಇದೆಯಾ? ಇದಕ್ಕೆ ಗೊತ್ತು, ನಾವ್ ಹೆಂಗ್ ಹೇಳ್ಬೇಕಿರೋದ್ನ ಅದ್ರ ಬಗ್ಗೆ ನಾವೇನು ವ್ಯಾಖ್ಯಾನ ಮಾಡ್ಬೇಕು, ಅದು ಹಿಂಗೆ ಹೇಳಕ್ ಆಗೋಲ್ಲ. ಅದಾನಿ CM ಭೇಟಿ ಬಗ್ಗೆ CM ಭೇಟಿ ಆಗಿದ್ರು ಅದಾನಿ ಆಸ್ ಎ ಬಿಸ್ನೆಸ್ ಮ್ಯಾನ್ ಅದು ಭೇಟಿಯಾಗಿದ್ದಾರೆ. ಅದ್ರಾಗ ಏನಂತಾರೆ, ಅದ್ರಾಗ ವಿಶೇಷ ಏನಿದೆ? ಅವರು ಕಣ್ಣಲ್ಲಿ ಅವ್ರದ್ದಿದೆ, ಮತ್ತೆ ಏನು ತಗೋಬೇಕಂತ ವಿಚಾರ ಇರ್ಬೋದು. ಬೆಂಗಳೂರು ವೇಗವಾಗಿ ಬೆಳೀತಾ ಇದೆ. ಫಸ್ಟ್ ನೋಡಿದ್ರೆ ಎಲ್ಲರೂ ಬೆಂಗಳೂರೇ ಫಸ್ಟ್ ಪ್ರಯಾರಿಟಿ. ಅದನ್ನು ಬಿಸ್ನೆಸ್ ಮ್ಯಾನ್ ಅಂತ ನೋಡ್ಬೇಕಾಗ್ತದೆ. ರಾಹುಲ್ ಗಾಂಧಿ ಯಾಕೆ ಅದನ್ನ ಬಿಸ್ನೆಸ್ ಮ್ಯಾನ್ ಅಂತ ನೋಡ್ತಾರೆ? ಯಾವ್ದು ಸೆಂಟ್ರಲ್ ಅಲ್ಲಿ ಬಿಜೆಪಿ ಏಜೆಂಟ್ ಅಂತೇಳಿ ಟೀಕೆ ಮಾಡ್ತಿರ್ತಾರಲ್ಲ, ಇಲ್ಲಿ ಬಿಸ್ನೆಸ್ ಮ್ಯಾನ್ ಅಂತ ನೋಡ್ತೀವಿ. ಯಾವ್ದು? ಅದಾನಿ ಟೀಕಿಸ್ತಾನೆ ಬಂದಿದೆ, ದೇಶನೇ ಅದಾನಿಗೆ ಮಾರಿದ್ದಾರೆ ಅಂತ ಟೀಕೆ ಮಾಡ್ತಾರೆ. ಇಲ್ಲಿ ನೀವು ಅವ್ರ ಜೊತೆಗೆ ಬಿಸ್ನೆಸ್ ಮ್ಯಾನ್ ಅಂತ ನಾವಿಲ್ಲಿ ಒಂದು ಮಾಡಿದೀವಿ. ಅದಾನಿ ಸಮರ್ಥವಾಗಿದ್ದಾರೆ, ಬೇರೆಯವ್ರು ಇದ್ರು ಬೇರೆಯವ್ರು ಸಿಗ್ಬೇಕಂತ ಅನ್ನೋದು ಅಷ್ಟೇ ನಮ್ಮ ಆಧಾರ. ಅವ್ರು ಕೊಡಬಾರಂತ ಅವ್ರು ಈಕ್ವಲ್ ಆಗಿ ಇದ್ರು. ಸರ್ಕಾರನವ್ರು ಬಹಳಷ್ಟು ಸಹಾಯ ಮಾಡಿದೆ ಅನ್ನೋದು ಆರೋಪ ಇದ್ದಾರೆ. ಇಲ್ಲಿ ಅವರು ಟೆಂಡರ್ನಲ್ಲಿ ತಗೊಂಡಾರೆ, ಇಲ್ಲಿ ನಾವೇನು ಅವ್ರಿಗೆ ಎಕ್ಸ್ಟ್ರಾ ಏನು ಕೊಟ್ಟಿಲ್ಲ. ಟೆಂಡರ್ನಲ್ಲಿ ಆಗುವಂತ ಕೆಲಸ. ಸೊ ಏನಾದ್ರು ನಾವು ಅದನ್ನ ಬಿಸ್ನೆಸ್ ಮ್ಯಾನ್ ಅಂತ ನೋಡ್ಬೇಕಾಗ್ತದೆ. ಬೇರೆ ಅವ್ರದ್ದು ಇಲ್ಲೇನು ಬೇರೆ ವ್ಯವಹಾರ ಇಲ್ಲವೇ ಇಲ್ಲಲ್ಲ. ಸರಿ, ಪಾರ್ಕ್ಗಳು 5% ಜಾಗ ಬಳಕೆಗೆ ಬಹಳ ವಿರೋಧ ವ್ಯಕ್ತವಾಗ್ತದೆ. ಗವರ್ನರ್ ಅದನ್ನು ತಡೆ ಹಿಡಿಯಿರಿ ಅಂತ ಬಿಜೆಪಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಂದ್ರೆ ರಿಯಲ್ ಎಸ್ಟೇಟ್ ಕಾರಣಕ್ಕೋಸ್ಕರ ನೀವು ಲಂಗ್ ಸ್ಪೇಸ್ ಅನ್ನ ಹಾಳು ಮಾಡ್ತಾ ಇದ್ದೀರಿ ಸರ್ಕಾರ. ನೋಡೋಣ, ಅದ್ರ ಬಗ್ಗೆ ಮೊನ್ನೆ ಸದನದಲ್ಲಿ ಪಾಸ್ ಆಗಿದೆ, ಬಿಲ್ ಪಾಸ್ ಆಗಿದೆ. ನೋಡೋಣ ಅದರಿಂದ ಏನು ಲಾಭ ನಷ್ಟ ನೀವು ಹೇಳ್ದಂಗೆ ಇನ್ನು ಹೊರಗಡೆ ಬರ್ತೈತಿ. ಅದ್ರ ಮೇಲೆ ಚರ್ಚೆ ಮಾಡಬೇಕಿತ್ತು, ಯಾರು ಮಾಡೋದಿಲ್ಲ. ಸ್ಟ್ರೈಕ್ ಅಲ್ಲಿ ಚರ್ಚೆ ಆಗಿಲ್ಲ. ಅಲ್ಲೇ ಆಗಿದ್ರೆ ಸಲಹೆ ಕೊಡ್ಬೋದಿತ್ತು, ಹೀಗೆ ಮಾಡಿ ಅಂತ. ಅದಕ್ಕೆ ಯಾರು ವಿರೋಧ ಮಾಡೋದಿಲ್ಲ, ಅದು ಪಾಸ್ ಆಗಿಬಿಟ್ಟಿದೆ. ನೋಡೋಣ ಅದ್ರ ಬಗ್ಗೆ ಜನರಿಂದ ಏನ್ ಬರ್ತೈತಿ. ಆಮೇಲೆ ಸರ್ಕಾರದ ಬಗ್ಗೆ ಗಮನ ಹರಿಸ್ತದ್ರೆ ಅದ್ರ ಬಗ್ಗೆ ಏನ್ ಸಮಲ್ಲ. ಕೆಳಗಡೆ ಹೋಗ್ಲಿಕ್ಕೆ ಅಧಿಕಾರ ಇದಾರಲ್ಲ, 3 ಮೀಟರ್ ಕೆಳಗಡೆ ಸರ್ಕಾರ ಎಲ್ಲಿ ಬೇಕಾ ಅಲ್ಲಿ ಡಿಗ್ ಮಾಡಬಹುದು. 3 ಮೀಟರ್ಸ್ ಕೆಳಗಡೆ ಸರ್ಕಾರ ಆಸ್ತಿ ಇರೋದು, ಟನಲ್ ಮಾಡಬಹುದು, ಏನೆಲ್ಲ ಮಾಡಬಹುದು. ಅದಕ್ಕೇನು ಸಂಬಂಧ ಇಲ್ಲ. ಇಲ್ಲ, ಚರ್ಚೆ ಆಗಿದೆ, ಆಗಿಲ್ಲ ಅಂತಲ್ಲ. ಅದು ಅನುಕೂಲ ಆಗ್ತೈತೆ ಅನ್ನೋದು ಚರ್ಚೆ ಆಯಿತು. ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ, ಸೊ ಮಾಡೋಣ ಅನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ. ನೋಡೋಣ ಬಿಲ್ನಿಂದ ಏನ್ ರಿಯಾಕ್ಷನ್ ಬರ್ತದೆ ನೋಡೋಣ. ಅದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡೋದ್ರ ಬಗ್ಗೆ. ಸಿಎಂ ಆದ್ದರಿಂದ ಬರೀ ಎಲ್ಲ ಡಿಸಿಷನ್ಸ್ ಗಳು ಮಾಡ್ತಾ ಇದ್ದಾರೆ. ಇದು ಬಿಡದಿ ಇನ್ನೊಂದು ಈ ಪಾರ್ಕ್ ಡೆವಲಪರ್ ಆಲೋಚನೆ ಅದಾನಿ ಭೇಟಿಯಾದ ಈ ಸಿಎಂ ಅಂದ್ರೆ ಬಿಸ್ನೆಸ್ ಮನ್ ಸಿಎಂ ಅನ್ನೋ ರೀತಿ ಎಲ್ಲರಿಗೂ ಅಭಿಪ್ರಾಯ ಬರೋ ನಡವಳಿಕೆಗಳು ತೋರಿಸ್ತಾರೆ. ಹಾಗೆ ಬಿಸ್ನೆಸ್ ಅವ್ರ ಬಿಸ್ನೆಸ್ ಇದಾರೆ, ಮತ್ತೆ ಬಿಸ್ನೆಸ್ ಇಲ್ಲ ಏನ್ ಮಾಡ್ಲೇಬೇಕ್ರಿ. ಅವ್ರು ಮುಂಚೆಯಿಂದ ಇದೆ, ಅವರು ವ್ಯಾಪಾರದಲ್ಲಿ ಇರೋದು ಹಳೇದು. ಇವತ್ತಿಗೆ ಸಿಎಂ ಆದ್ಮೇಲೆ ಬಂದಿಲ್ಲ, ಮುಂಚೆಯಿಂದ ಮಾಡ್ತಾರೆ, ಈಗೂ ಮುಂದೆ ಮಾಡ್ತಾರೆ, ಮುಂದುವರ್ತಾನೆ ಇರ್ತೀವಿ. ಅದಕ್ಕೆ ಇದಕ್ಕೇನು ಸಂಬಂಧ ಇಲ್ಲ. ಮೀಟಿಂಗ್ ಮಾಡಿದ್ರು ಮುಂಭಾಗದ ಶಾಸಕರೆಲ್ಲ ಯಾವಾಗ ನಿನ್ನೆ ಅವ್ರವ್ರ ಕಾನ್ಸ್ಟಿಟ್ಯೂನ್ಸಿದು, ಅವ್ರ ಜಿಲ್ಲೆಯದ್ದು, ರಾಜ್ಯದ್ದು ಎಲ್ಲ ಚರ್ಚೆ ಮಾಡ್ಲಿಕ್ಕೆ ಮುಕ್ತವಾಗಿ ಅವಕಾಶ ಇದ್ದಾರೆ. ಎಲ್ಲರೂ ಮಾಡಿದ್ರು. ಸಾಕಷ್ಟು ಚರ್ಚೆಗಳನ್ನ ಆಯ್ತು. ಅವ್ರ ಸಲಹೆಗಳನ್ನು ಕೂಡ ಬಹಳಷ್ಟು ಜನ ಕೊಟ್ಟರು. ಮುಖ್ಯಮಂತ್ರಿಗಳು ಕೂಡ ಅವ್ರಿಗೆ ಯಾವ ರೀತಿ ಇರಬೇಕು, ಮುಂದಿನ ಚುನಾವಣೆ ಯಾವ ರೀತಿ ಎದುರಿಸ್ಬೇಕಂತ ಕೂಡ ಸಲಹೆ ಕೊಟ್ಟು ಒಳ್ಳೆ ಚರ್ಚೆ ಆಗಿದೆ. ಎಲ್ಲರಿಗೂ ಅವಕಾಶ ಸಿಕ್ಕಿದೆ. ಸುಮಾರು 100 ಜನ ಶಾಸಕರು ಹೆಚ್ಚು ಕಮ್ಮಿ ಭಾಗವಹಿಸಿದ್ರು. ಚೆನ್ನಾಗಿ ಚರ್ಚೆ ಆಗಿದೆ. ಹೇಳಿದ್ದಾರೆ ಯಾವ ಇಲಾಖೆಗೆ ಎಷ್ಟು ಕೊಡಬೇಕಂತ ಚರ್ಚೆ ಆಗಿದೆ. ಬಹುಶಃ ತಿಂಗಳ ಎಂಡ್ ಒಳಗೆ ಫೈನಲ್ ಮಾಡ್ತಾರೆ, ಯಾವ ಇಲಾಖೆಗೆ ಎಷ್ಟು ಅಡಿಷನಲ್ ದುಡ್ಡು ಕೊಡಬೇಕಂತ. ಈ ಮಂತ್ ಎಂಡಿಗೆ ಫೈನಲ್ ಮಾಡ್ತಾರೆ. ಕುಮಾರಸ್ವಾಮಿ ಅವರ ಅವಧಿಯಲ್ಲಿ ಫೋನ್ ಟ್ಯಾಪಿಂಗ್ ಆಗಿರೋದ್ರ ಬಗ್ಗೆ CBI ಉಲ್ಲೇಖ ಮಾಡಿದ್ರು.
ಇಲೀಗಲ್ ಆಗಿ ಅನ್ವಾಂಟೆಡ್ ಆಗಿ ಈ ತರ ಫೋನ್ ಟ್ಯಾಪಿಂಗ್ ಮಾಡಿದ್ದಾರೆ ಅಂತ ಸಿಬಿಐ ಮಾಡಿದ್ದಾರೆ. ಯಾವಾಗ ಹಾಕಿದ್ದಾರೆ? ನಮ್ಮ ಪವರ್ ಟಿವಿನಲ್ಲಿ ಡಾಕ್ಯುಮೆಂಟ್ಸ್ ಬಂತರ ಯಾರು ಎಷ್ಟು ಮಂದಿಗೆ ಹಾಕಿದಾರೆ ಅದ್ರೊಳಗೆ? ಯಾರ್ಯಾರು? ಕುಮಾರಸ್ವಾಮಿ ಅವಧಿಯಲ್ಲಿ ಸರ್ ಅವಧಿಯಲ್ಲಿ ರಾಜಕಾರಣಿಗಳು ಸುಮಾರು 200ಕ್ಕೂ ಹೆಚ್ಚು ಜನರು ರಾಜಕಾರಣಿಗಳು, ಆ ಸಂದರ್ಭದಲ್ಲಿ ಇದ್ದಂಥ ಮಿನಿಸ್ಟರ್ಗಳು, ಜರ್ನಲಿಸ್ಟ್ಗಳು, ಸೋಷಿಯಲ್ ವರ್ಕರ್ಸ್ ಎಲ್ಲ ಮಾಡಿದ್ದೀವಿ. ಗೊತ್ತಿಲ್ಲ, ನೋಡೋಲ್ಲ, ಮತ್ತೆ ನಾವು ನೋಡಿಲ್ಲ, ಅದು ನೋಡಿ ಒಳ್ಳೆ ಗೊತ್ತಿಲ್ಲ. ಮತ್ತೆ ಸೀರಿಯಸ್ ಇದೆ ಅದು ಮ್ಯಾಟ್ರು, ನೋಡಿ ಹೇಳ್ತೀವಿ. ಅದೇನು ಡೀಟೇಲ್ ತೊಗೊಂಡು ನಾವು ಈಗಲೂ ಆ ಥರ ನಡೀತಾ ಇದೆ. ಇದನ್ನ ಹಾಕೊಂಡು ಹೋಗ್ತಾ ಇದೆ ಫೋನ್ ಟ್ಯಾಪಿಂಗ್. ಈವರೆಗೆ ಎಲ್ಲಿ ಬಂದಿಲ್ಲ, ಯಾವುದು ಅಂತ ಆರೋಪ ಎಲ್ಲಿ ಬಂದಿಲ್ಲ. ಆ ಆರೋಪ ಬಂದಿತ್ತು ಆ ಟೈಮ್ನಲ್ಲಿ. ಈಗ ಟ್ಯಾಪ್ ಆಗ್ತಾ ಇದೆ ಆರೋಪ ಮಾಡಿದ್ರು ಅವರು ಬಹಳಷ್ಟು ಜನ. ಸೊ ಹೀಗಾಗಿ ಈ ಸರ್ಕಾರದಲ್ಲಿ ಯಾರು ಇಲ್ಲಿವರೆಗೆ ಆ ರೀತಿ ಆರೋಪ ಮಾಡಿಲ್ಲ ಅದು ಫೋನ್ ಟ್ಯಾಪಿಂಗ್ ಬಗ್ಗೆ. ಆ ಸಂದರ್ಭದಲ್ಲಿ ತಮ್ಮದೇನಾದ್ರು ನಮ್ಮ ಅನುಮಾನ ಏನಾಗೈತೆ ಸರ್ ಆಗ್ತಾ ಇದೆ ಆಗ್ತದೆ ಅಂತ ಭಾವಿಸೋದು ಯಾವಾಗ ಆಲ್ ಟೈಮ್ ಭಾಷೆ ಮಾತಾಡೋದ್ ಏನ್ ಮಾತಾಡ್ತೈತ್ರಿ ಅದ್ರಾಗೆಲ್ಲ ಎಲ್ಲ ಟೈಮ್ ಆಲ್ವೇಸ್ ನಡೀತಿದೆ ಅಂತ ತಿಳ್ಕೊಂಡೇನೆ ಇರೋದು. ಈಗಲೂ ಆಗ್ತದೆ ಅನ್ನೋದು ಮಾಡಿ ಈಗೆಲ್ಲ ಒಟ್ಟು ಆಗ್ತೈತೆ ಇಮ್ಯಾಜಿನ್ ಮಾಡ್ಕೊಂಡು ಇರೋದು ನೀವು ಅಷ್ಟೇ. ಯಾವುದೇ ಸರ್ಕಾರ ಬರ್ಲಿ ನಮ್ದು ಫೋನ್ ಟ್ಯಾಪ್ ಆಗ್ತದೆ ಅಂತ ತಿಳ್ಕೊಂಡ ಮಾತಾಡೋದು ನೀವು ಫೋನ್ನಲ್ಲಿ. ನೀವು ಫೋನ್ನಾಗ ಸರಿಯಾಗಿ ಮಾತಾಡೋದು ಯಾರು ಟ್ಯಾಪ್ ಮಾಡಿದ್ರೆ ಏನ್ ಮಾಡೋದು? ನಿಮ್ದೇನ್ ಮಾಡೋದು? ಆ ಥರದ್ದು ಏನಾದ್ರು ಬೆಳವಣಿಗೆ ಆದಂಗೆ ಇಲ್ಲ ಇದಕ್ಕೆ ಕೂಡ ಆರೋಪ ಬಹುಶಃ ಮಾಡಿದ್ದಾರೆ. ಹಿಂದಕ್ಕೆ ಬಿಜೆಪಿ ಅವರು ನಮ್ಮ ಸರ್ಕಾರ ಮೇಲೆ ಈಗಾಗಲೇ ಮಾಡಿದ್ದಾರೆ. ಇದಕ್ಕೆ ಯಾವಾಗ ಒಂದ್ಸರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.